ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಮಂಜುನಾಥ ಯೂಟ್ಯೂಬ್ ಅಕಾಡೆಮಿ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ SSGD ಕಾನ್ಸ್ಟೇಬಲ್ ಮತ್ತು MTS ಮತ್ತು ಹವಾಲ್ದಾರಿಗೆ ಸಂಬಂಧಪಟ್ಟಿರ್ತಕ್ಕಂತಹ GK ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಪ್ರಶ್ನೆ ನಂಬರ್ 1 ಹೀಗಿದೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಖಾರಿಫ್ ಬೆಳೆ ಅಲ್ಲ ಅಂತಿದೆ ನೋಡ್ರಿ. ಆಪ್ಷನ್ A ಭತ್ತ, ಆಪ್ಷನ್ B ಸೋಯಾಬೀನ್, ಆಪ್ಷನ್ B ಗೋಧಿ, ಆಪ್ಷನ್ D ಹತ್ತಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ರೀ? ಆಪ್ಷನ್ ಸಿ ಗೋಧಿ ಅಂತಕ್ಕಂಥದ್ದು ಖಾರಿಫ್ ಬೆಳೆ ಅಲ್ಲ. ಹಾಗಾದ್ರೆ ಖಾರಿಫ್ ಬೆಳೆ ಅಂದ್ರೆ ಮುಂಗಾರು ಬೆಳೆಗಳು. ಖಾರಿಫ್ ಬೆಳೆಗಳಂದ್ರ ಮುಂಗಾರು ಬೆಳೆಗಳು ಅಂತ ಕರೀತಾ ಇದ್ದೇವೆ. ಮುಂಗಾರು ಬೆಳೆಗಳು. ಇನ್ನ ರಬಿ ಬೆಳೆಗಳು ಅಂದ್ರೆ ಹಿಂಗಾರು ಬೆಳೆಗಳು ಅಂತ ಕರೀತಾ ಇದ್ದೇವೆ. ಹಿಂಗಾರು ಬೆಳೆಗಳು. ಹಾಗಾದ್ರೆ ಈ ಮುಂಗಾರು ಬೆಳೆಗಳು ಯಾವ್ರಿ ನೋಡ್ರಿ? ಒಂದು ಕೋಡ್ ಇದೆ ನೋಡ್ರಿ. ಸೋಯಾನ ಜೋಳ ನೆಲದ ಮಾಳಿಗೆ ಮ್ಯಾಲ ಹತ್ತಿ ಬಿತ್ತು. ಇದೊಂದು ಕೊಡ್ರಿ. ಅಂದ್ರೆ ಏನಪ್ಪ ಅಂದ್ರೆ ಖಾರಿಫ್ ಬೆಳೆಗಳು ಅಂದ್ರೆ ಸೋಯಾನ್ ಅಂದಾಗ ಸೋಯಾಬೀನ್ ರೀ. ಸೋಯಾಬೀನ್. ಜೋಳ ರೀ. ಇನ್ನು ನೆಲದ ಮಾಳಿಗೆ ಮೇಲೆ ಅಂದಾಗ ನೆಲಗಡಲೆ. ಹತ್ತಿ. ಬಿತ್ತು ಅಂದಾಗ ಭತ್ತ. ಇವೇನಪ್ಪ ಅಂದ್ರೆ ಖಾರಿಫ್ ಬೆಳೆಗಳು ಆಗ್ಯಾವ ನೋಡ್ರಿ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಒಳಗ ಆಪ್ಷನ್ ಎ ಒಳಗೆ ಏನೈತ್ರಿ? ಭತ್ತ ಇದೆ ರೀ. ಹಾಗಾದ್ರೆ ಅದು ಖಾರಿಫ್ ಬೆಳೆ ರೀ. ಆನಂತರ ಬಿ ಸೋಯಾಬೀನ್ ಐತ್ರಿ. ಸೋಯಾಬೀನ್ ಅದು ಖಾರಿಫ್ ಬೆಳೆ ರೀ. ಇನ್ನು ಹತ್ತಿ ಇದೆ ರೀ, ಅದು ಖಾರಿಫ್ ಬೆಳೆ ರೀ. ಇದು ಜೋಳ, ನೆಲಗಡಲೆ, ಭತ್ತ ಇವು ಸಹ ಏನಾಗ್ಯಾವಪ್ಪ ಅಂದ್ರೆ ಖಾರಿಫ್ ಬೆಳೆಗಳಾಗ್ಯಾವ. ಈ ಗೋಧಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ರಬಿ ಬೆಳೆ. ಗೋಧಿ, ಬಾರ್ಲಿ, ಸಾಸಿವೆ ಇವೆಲ್ಲ ಏನಪ್ಪಾ ಅಂದ್ರೆ ರೀ ಯಾವ ಬೆಳೆಗಳಾಗ್ಯಾವ? ರಬಿ ಬೆಳೆಗಳಾಗ್ಯಾವ. ಹಾಗಾದ್ರೆ ನೋಡ್ರಿ, ಭತ್ತ ಇದರ ವೈಜ್ಞಾನಿಕ ಹೆಸರು ನೋಡ್ರಿ. ವೈಜ್ಞಾನಿಕ ಹೆಸರು ಓರೈಸಾ ಸಟೇವಾ. ಇವು ವೈಜ್ಞಾನಿಕ ಹೆಸರು ರೀ. ವೈಜ್ಞಾನಿಕ ಹೆಸರು. ಆನಂತರ ಜೋಳದ್ರಿ ಸೋರ್ಗಾಮ್ ವಲ್ಗರೆ ಏನ್ರಿ? ಜೋಳದ್ದು. ರಾಗಿದ್ರಿ ಎಲಿಯಿಸಿನ್ ಕುರಾಖಾನ್. ಹೌದ್ರಿ. ಆನಂತರ ಹತ್ತಿದ್ರಿ ಗಾಸಿಪಿಯಂ. ಕಬ್ಬು ಸಖ್ಯಾರಂ ಅಪಿಶಿನೇರಂ. ಆನಂತರ ರೀ ಚಹಾ ಕೆಮಿಥಿಯಾ. ಮೆಕ್ಕೆಜೋಳ ರೀ ಜಿಮೆಸ್. ಆನಂತರ ರೀ ಕಾಫಿ ಇದ್ರಿ ವೈಜ್ಞಾನಿಕ ಹೆಸರು ಕಾಪಿಯೇ. ತಂಬಾಕ್ರಿ ನಿಕೋಸಿಯಾ. ಬಾರ್ಲಿ ರೀ ಓಡಿಯಂ ವಲ್ಗರೆ. ಬಹಳಷ್ಟು ಬರ್ತಾವ ನೋಡ್ರಿ.
ಇವುಗಳ ವೈಜ್ಞಾನಿಕ ಹೆಸರು. ಹಾಗಾದ್ರೆ ಪ್ರಶ್ನೆ ಏನಿದೆ ಈ ಕೆಳಗಿನಗಳಲ್ಲಿ ಯಾವುದು ಖಾರಿಫ್ ಬೆಳೆ ಅಲ್ಲ ಅಂದಾಗ ಗೋಧಿ ಅಂತಕ್ಕಂಥದ್ದು ಖಾರಿಫ್ ಬೆಳೆ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 2. ಪ್ರಶ್ನೆ ನಂಬರ್ 2 ಇದೆ ನೋಡ್ರಿ. 2023ರ ಪುರುಷರ ವಿಶ್ವಕಪ್ನ ಅಂತಿಮ ಪಂದ್ಯವನ್ನ ಯಾವ ಕ್ರೀಡಾಂಗಣದಲ್ಲಿ ಆಡಲಾಗಿದೆ ಅಂತಿದೆ ರೀ. ಆಪ್ಷನ್ ಎ ಚಿನ್ನಸ್ವಾಮಿ ಕ್ರೀಡಾಂಗಣ, ಆಪ್ಷನ್ ಬಿ ಅರುಣ್ ಜೇಟ್ಲಿ ಕ್ರೀಡಾಂಗಣ, ಆಪ್ಷನ್ ಸಿ ವಾಖೆಂಡೆ ಕ್ರೀಡಾಂಗಣ, ಆಪ್ಷನ್ ಡಿ ನರೇಂದ್ರ ಮೋದಿ ಕ್ರೀಡಾಂಗಣ. ಹಾಗಾದ್ರೆ 2023ರ ಪುರುಷರ ವಿಶ್ವಕಪ್ ಅಂತಿಮ ಪಂದ್ಯವನ್ನ ನಾವು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಏನು ಮಾಡಲಾಗಿತ್ತು ಅಂದ್ರೆ ಆಡಲಾಯಿತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಏಕದಿನ ವಿಶ್ವಕಪ್ ಅನ್ನ ನಮ್ಮ ಭಾರತದಲ್ಲಿ ಎಷ್ಟು ಬಾರಿ ಆಯೋಜಿಸಲಾಯಿತು? 4 ಬಾರಿ ಆಯೋಜಿಸಲಾಯಿತು. ಅದರ ಮೊದಲನೇದಾಗ್ರಿ 1987, ಎರಡನೇದಾಗಿ 1996, ಮೂರನೇದಾಗಿ 2011, ನಾಲ್ಕನೇದಾಗಿ 2023. ಹಾಗಾದ್ರೆ 2023ರ ಒಂದು ಪುರುಷರ ವಿಶ್ವಕಪ್ನ ಅಂತಿಮ ಪಂದ್ಯವನ್ನ ಇಲ್ಲಿ ನಾವು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಡಲಾಯಿತು. ಹಾಗಾದ್ರೆ 2023ರಲ್ಲಿ ಯಾವ ಯಾವ ತಂಡಗಳು ಫೈನಲ್ ಪಂದ್ಯವನ್ನ ತಲುಪಿದು ಅಂದಾಗ ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ. ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ಇದರಲ್ಲಿ ಗೆದ್ದದ್ದು ಯಾವ್ದ್ರಿ? ಆಸ್ಟ್ರೇಲಿಯಾ ಏನಾಯ್ತಪ್ಪ ಅಂದ್ರೆ ರೀ ಗೆಲುವನ್ನ ಸಾಧಿಸಿತ್ತು. ಅದು ಏನ್ರಿ ಒಂದು ಏಕದಿನ ವಿಶ್ವಕಪ್ನಲ್ಲಿ. ಹಾಗಾದ್ರೆ ನಮ್ಮ ಭಾರತ ಈ ಏಕದಿನ ವಿಶ್ವಕಪ್ನಲ್ಲಿ ಎಷ್ಟು ಬಾರಿ ಗೆಲುವನ್ನ ಸಾಧಿಸಿದೆ ರೀ? 2 ಬಾರಿ ಗೆಲುವನ್ನ ಸಾಧಿಸಿದೆ ರೀ. ಯಾವಾಗ್ರಿ? 1983ರಲ್ಲಿ ಕಪಿಲ್ ದೇವರ ನೇತೃತ್ವದಲ್ಲಿ. ಎರಡನೇದ್ರಿ 2011 ರೀ MS ಧೋನಿ ನೇತೃತ್ವದಲ್ಲಿ ಏನ್ ಮಾಡಲಾಯ್ತ್ರಿ? ಈ ಒಂದು ಏಕದಿನ ವಿಶ್ವಕಪ್ ಅನ್ನ ಪಡೆದುಕೊಳ್ಳಲಾಯಿತು. ಹಾಗಾದ್ರೆ ಇನ್ನು ನೋಡ್ರಿ T20 ವಿಶ್ವಕಪ್ ಅನ್ನ ನಮ್ಮ ಭಾರತದಲ್ಲಿ ಎಷ್ಟು ಬಾರಿ ಆಯೋಜಿಸಲಾಯಿತು? 1 ಬಾರಿ ಆಯೋಜಿಸಲಾಯಿತು. ಹಾಗಾದ್ರೆ ಎಷ್ಟು ಬಾರಿ ಗೆಲುವನ್ನ ಸಾಧಿಸಲಾಯಿತು? 2 ಬಾರಿ. ಹಾಗಾದ್ರೆ ನೋಡ್ರಿ, ಒಂದನೇದು 2007, ಎರಡನೇದು 2024. ಹಾಗಾದ್ರೆ ಯಾರ ನಾಯಕತ್ವದಲ್ಲಿ? MS ಧೋನಿ ಅವರ ನಾಯಕತ್ವದಲ್ಲಿ. ಇಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಏನು ಮಾಡಲಾಗಿತ್ತಪ್ಪ ಅಂದ್ರೆ T20 ವಿಶ್ವಕಪ್ ಅನ್ನ ನಮ್ಮ ಭಾರತ ಪಡೆದುಕೊಂಡಿತ್ತು ಅಂತ ನೋಡ್ತಾ ಇದ್ದೇವೆ. ಹೌದ್ರಿ? ಹಾಗಾದ್ರೆ 2023ರ ಪುರುಷರ ವಿಶ್ವಕಪ್ನ ಅಂತಿಮ ಪಂದ್ಯವನ್ನು ನಾವು ಎಲ್ಲಿ ಆಡಲಾಯ್ತು ರೀ? ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಡಲಾಯಿತು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 3 ನೋಡ್ರಿ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕೆಂದು ಭಾರತೀಯ ಸಂವಿಧಾನದ ಎಷ್ಟನೇ ವಿಧಿಯು ನಮಗೆ ತಿಳಿಸ್ತದ? ನೋಡ್ರಿ, ಆಪ್ಷನ್ ಎ 61, ಆಪ್ಷನ್ ಬಿ 51, ಆಪ್ಷನ್ ಸಿ 52, ಆಪ್ಷನ್ ಡಿ 76. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 52 ನೋಡ್ರಿ. 52 ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂದ್ರೆ ರೀ, ಭಾರತಕ್ಕ ಒಬ್ರು ರಾಷ್ಟ್ರಪತಿ ಇರಬೇಕಂತ ತಿಳ್ಕೊಂಡು ಹೇಳ್ತೈತ್ರಿ. ಹಾಗಾದ್ರ ರಾಷ್ಟ್ರಪತಿಯವರನ್ನು ಯಾರು ನೇಮಕ ಮಾಡ್ತಾರ? 2 ಸದನಗಳ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ಎಲ್ಲಾ ರಾಜ್ಯದ ವಿಧಾನಸಭಾ ಚುನಾಯಿತ ಸದಸ್ಯರು ಏನು ಮಾಡ್ತಾರಪ್ಪ ಅಂದ್ರ ಚುನಾಯಿತ ಸದಸ್ಯರು ಏನು ಮಾಡ್ತಾರ? ಇವರನ್ನ ನೇಮಿಸ್ತಾರ. ಹಾಗಾದ್ರೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ.
ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರ. ರಾಷ್ಟ್ರದ ಮುಖ್ಯಸ್ಥರು ಅಂದ್ರೆ ರಾಷ್ಟ್ರಾಧ್ಯಕ್ಷರು ಇವರಾಗಿರ್ತಾರ ರಾಷ್ಟ್ರಪತಿಯವರು. ಹಾಗಾದ್ರೆ ಇವರು ಇರ್ಬೇಕಂತ ತಿಳ್ಕೊಂಡ ಎಷ್ಟನೇ ವಿಧಿಪ ಅಂದ್ರೆ 52ನೇ ವಿಧಿ ನಮಗೆ ಮಾಹಿತಿ ನೀಡ್ತದ. ಹಾಗಾದ್ರೆ ನೋಡ್ರಿ, 52ರಿಂದ ಸಂವಿಧಾನದ 52ರಿಂದ 61ನೇ ವಿಧಿಯವರೆಗೆ ರಾಷ್ಟ್ರಪತಿಯವರ ಬಗ್ಗೆ ಮಾಹಿತಿ ನೀಡ್ತದ. ಹಾಗಾದ್ರೆ 52ನೇ ವಿಧಿ, 53, 54, 55, 56, 57, 58, 59, 60, 61. ಹಾಗಾದ್ರೆ 52ನೇ ವಿಧಿ ನಮಗೆ ಏನ್ ಹೇಳ್ತದ ನೋಡ್ರಿ. 53, 54 ಏನೇನು ಹೇಳ್ತಾವ? ರಾಷ್ಟ್ರಪತಿಯ ಬಗ್ಗೆನೇ ಹೇಳ್ತಾವ್ರಿ. ನೋಡ್ರಿ, ಕೋಡ್ ಐತ್ರಿ AMCC A ಮ್ಯಾನ್ PM. ಈ ಕೋಡ್ ನೆನಪಿಟ್ಟು ಅಂದ್ರ ನಮಗೆ ರಾಷ್ಟ್ರಪತಿ ಎಲ್ಲಾ ವಿಧಿ ಯಾವ್ಯಾವ ಏನೇನು ಹೇಳ್ತಾವ ಅನ್ನೋದು ಗೊತ್ತಾಕತ್ರಿ. ಹಾಗಾದ್ರೆ ನೋಡ್ರಿ, 52ನೇ ವಿಧಿ ಏನ್ ಹೇಳ್ತದ? ರಾಷ್ಟ್ರಪತಿ ಇರ್ಬೇಕಂತ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥ ವಿಧಿ ಯಾವ್ದ್ರಿ? 52ನೇ ವಿಧಿ ರೀ. ಆದ್ರೆ 53ನೇ ವಿಧಿ ಏನ್ ಹೇಳ್ತದ್ರಿ? ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥನಾಗಿದ್ದಾನೆ, ಎಂಬ ಮಾಹಿತಿಯನ್ನ ನೀಡ್ತದ್ರಿ. ಹಾಗಾದ್ರೆ 54ನೇ ವಿಧಿ ಏನ್ ಹೇಳ್ತದ? ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಹೇಳ್ತದ. ನೋಡ್ರಿ, ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಮಾಹಿತಿಯನ್ನ ನೀಡ್ತದ. ಇನ್ನು 55ನೇ ವಿಧಿ ರೀ, ಅದು ಸೀದರಿ ಚುನಾವಣಾ ವಿಧಾನ, ರಾಷ್ಟ್ರಪತಿಯ ಚುನಾವಣಾ ವಿಧಾನದ ಬಗ್ಗೆ ಹೇಳ್ತದ್ರಿ. ಹಾಗಾದ್ರೆ ಇದು ಏನ್ ಹೇಳ್ತದ? 56ನೇ ವಿಧಿ ಅಂದಾಗ ಏನ್ ಹೇಳ್ತದ? ಆ ರಾಷ್ಟ್ರಪತಿಯ ಅಧಿಕಾರ ಏನೈತೆ ಅನ್ನೋದು ಹೇಳ್ತದ್ರಿ. ಆತನ ಅಧಿಕಾರದ ಬಗ್ಗೆ ಮಾಹಿತಿ ನೀಡ್ತದ 56ನೇ ವಿಧಿ. ಇನ್ನು 57ನೇ ವಿಧಿ ಏನ್ ಹೇಳ್ತದ? ಎಂ ಅಂದಾಗ ಮರು ಚುನಾವಣೆ, ರಾಷ್ಟ್ರಪತಿಯವರನ್ನ ಮರು ಚುನಾವಣೆ ಆಗಬಹುದ್ರಿ, ಮರು ಚುನಾವಣೆ ಬಗ್ಗೆ ಮಾಹಿತಿ ನೀಡ್ತದ. ಇನ್ನು 58ನೇ ವಿಧಿ ಏನ್ ಹೇಳ್ತದ ರೀ? ಅರ್ಹತೆಗಳನ್ನ ಹೇಳ್ತದ. ರಾಷ್ಟ್ರಪತಿ ಆಗಬೇಕಾದ್ರೆ ಏನೇನು ಅರ್ಹತೆಗಳು ಬೇಕು ಅಂತ ಹೇಳ್ತದ. ಇನ್ನು 59ನೇ ವಿಧಿ ಏನ್ ಹೇಳ್ತದ? ರಾಷ್ಟ್ರಪತಿ ಆಗಬೇಕಂದ್ರೆ ಕೆಲವೊಂದು ನಿಯಮಗಳದಾವ, ಆ ನಿಯಮಗಳ ಬಗ್ಗೆ ಮಾಹಿತಿ ನೀಡ್ತದ. ಹಾಗಾದ್ರೆ 60ನೇ ವಿಧಿ ಏನ್ ಹೇಳ್ತದ? 60ನೇ ವಿಧಿ ಪ್ರಮಾಣ ವಚನ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸುವುದರ ಬಗ್ಗೆ ಎಷ್ಟನೇ ವಿಧಿ ಮಾಹಿತಿ ನೀಡ್ತದ? 60ನೇ ವಿಧಿ. ಹಾಗಾದ್ರೆ 61ನೇ ವಿಧಿ ನಮಗೆ ಏನ್ ಹೇಳ್ತದ? ಮಹಾಭಿಯೋಗ. ರಾಷ್ಟ್ರಪತಿಯವರು ಉದ್ಯೋಗದಲ್ಲಿ ದುರ್ನಡತೆ ಕಂಡು ಬಂದಾಗ ಮಹಾಭಿಯೋಗದ ಮೂಲಕ ಅವರನ್ನ ಆ ಸ್ಥಾನದಿಂದ ಹೊರಗೆ ಹಾಕುವುದರ ಬಗ್ಗೆ ಏನ್ ಮಾಡ್ತದ? ಸಂವಿಧಾನದ 61ನೇ ವಿಧಿ ನಮಗೆ ಮಾಹಿತಿ ನೀಡ್ತದ. ಹಾಗಾದ್ರೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳದಾವ. ಹಾಗಾಗಿ ಇವುಗಳನ್ನ ನೋಟ್ಸ್ಗಳು ಮಾಡ್ಕೋರಿ, ಹೌದಲ್ರಿ? ಹಾಗಾದ್ರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರ್ಬೇಕಂತೇಳಿ ಭಾರತದ ಸಂವಿಧಾನದ 52ನೇ ವಿಧಿ ನಮಗೆ ಮಾಹಿತಿಯನ್ನ ನೀಡ್ತದ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ನಂಬರ್ 4. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ನಿರ್ದಿಷ್ಟ ಸಂದರ್ಭದಲ್ಲಿ 2 ಸದನಗಳ ಜಂಟಿ ಅಧಿವೇಶನದ ಬಗ್ಗೆ ಮಾಹಿತಿ ನೀಡ್ತದ? ನೋಡ್ರಿ, ಮಾತನಾಡ್ತಾರ. ಹಾಗಾದ್ರೆ ಜಂಟಿ ಅಧಿವೇಶನ ಅಂದಾಗ ನೋಡ್ರಿ, ಮೊದಲ ಆಪ್ಷನ್ ಎ ನ ನೋಡ್ರಿ 110, ಆಪ್ಷನ್ ಬಿ 128, ಆಪ್ಷನ್ ಸಿ 108, ಆಪ್ಷನ್ ಡಿ 75. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 108. ಹಾಗಾದ್ರೆ ಇಲ್ಲಿ ಜಂಟಿ ಅಧಿವೇಶನ ಅಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ನೋಡ್ತಾ ಇದೀವಿ, ಹೌದಲ್ರಿ? ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ಸದಸ್ಯರ ಸಂಖ್ಯೆ ಅಂದಾಗ 543, ಆನಂತರ ರಾಜ್ಯಸಭೆ ಸದಸ್ಯರ ಸಂಖ್ಯೆ ಅಂದಾಗ 250, ಹೌದಲ್ರಿ? ಹಾಗಾದ್ರೆ 220ರಲ್ಲಿ 104ನೇ ತಿದ್ದುಪಡಿಯನ್ನ ಮಾಡಿ ಇಬ್ಬರು ಆಂಗ್ಲೋ ಇಂಡಿಯನರ್ ಇದ್ರಿ. 543 + 2 545 ಇತ್ರಿ. ಇಬ್ಬರು ಆಂಗ್ಲೋ ಇಂಡಿಯನರ್ ರದ್ದು ಮಾಡ್ಯಾರ. 2020ರಲ್ಲಿ 104ನೇ ತಿದ್ದುಪಡಿಯನ್ನ ಮಾಡಿ ಇಬ್ಬರು ಆಂಗ್ಲೋ ಇಂಡಿಯನರ್ನ ಅಲ್ಲಿ ರದ್ದು ಮಾಡ್ಯಾರ. ಅಲ್ಲಿ ನಾವು ಕರ್ನಾಟಕದಲ್ಲಿ 225 ಇದೆ ರೀ. ಯಾವ್ದ್ರಿ? ವಿಧಾನಸಭಾ ಸದಸ್ಯರ ಸಂಖ್ಯೆ. ಅದರಲ್ಲಿ ಒಂದು ಆಂಗ್ಲೋ ಇಂಡಿಯನರ್ ರದ್ದು ಮಾಡಿ ಪ್ರಸ್ತುತ 224 ಸದಸ್ಯರದಾರ. ಹಾಗಾದ್ರೆ 220ರ ಒಂದು 104ನೇ
ತಿದ್ದುಪಡಿ. ಹಾಗಾದ್ರೆ ಇವರ ಒಂದು ಸಂವಿಧಾನದ ಒಂದು ಎಷ್ಟನೇ ವಿಧಿ ರೀ? 108ನೇ ವಿಧಿ ಏನು ಮಾಡ್ತಾ ಇದೆಪ್ಪ ಅಂದ್ರ ಇವರ ಬಗ್ಗೆ ನೋಡ್ರಿ ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡ್ತದ. ಹಾಗಾದ್ರ ಈ ಜಂಟಿ ಅಧಿವೇಶನವನ್ನ ಯಾರು ಕರೀತಾರ? ರಾಷ್ಟ್ರಪತಿ ಅವರು ಕರೀತಾರ. ನೋಡ್ರಿ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಜಂಟಿ ಅಧಿವೇಶನವನ್ನ ಕರೀತಾರ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರ ಲೋಕಸಭೆ ಸದಸ್ಯರ ಅರ್ಹತೆಗಳೇನ್ರಿ? ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಸರ್ಕಾರದ ಹುದ್ದೆಯಲ್ಲಿರಬಾರದು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು, ಮಾನಸಿಕ ದಿವಾಳಿಯಾಗಿರಬಾರದು ಅವಳ್ರಿ. ಆನಂತರ ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸ್ತಕ್ಕಂಥ ಅರ್ಹತೆಗಳನ್ನ ಆತ ಹೊಂದಿರಬೇಕು. ಕೊನೆಯದಾಗಿ ಇಲ್ಲಿ ನಾವು ಲೋಕಸಭೆಯ ಅಧ್ಯಕ್ಷರನ್ನ ಸ್ಪೀಕರ್ ಅಂತೇಳಿ ಕರಿತಾ ಇದ್ದೇವೆ. ಇದನ್ನ ನಾವು ಕೆಳಮನೆ ಅಂತೇಳಿ ಕರಿತಾ ಇದ್ದೇವೆ. ರಾಜ್ಯಸಭೆ ಅಂದಾಗ ಇದನ್ನ ಮೇಲ್ಮನೆ ಅಂತೇಳಿ ಕರಿತಾ ಇದ್ದೇವೆ. ಇಲ್ಲಿ 250 ಜನ ಸದಸ್ಯರಲ್ಲಿ 238 ಜನರು ಚುನಾವಣೆಯ ಮೂಲಕ ನೇಮಕವಾದರೆ ಉಳಿದಿರತಕ್ಕಂಥ 12 ಜನರನ್ನ ರಾಷ್ಟ್ರಪತಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಆಧರಿಸಿ ಅವರನ್ನ ಏನ್ ಮಾಡ್ತಾರ? ಚುನಾವಣೆ ಮಾಡ್ತಾರ, ಆಯ್ಕೆ ಮಾಡ್ತಾರ. ಸಮಾಜ ಸೇವೆ, ಕಲಾಕ್ಷೇತ್ರ, ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ನೋಡಿ ಏನ್ ಮಾಡ್ತಾರ? ಅವರನ್ನ ನೇಮಕ ಮಾಡ್ತಾರ. ಅದರ ನೆಕ್ಸ್ಟ್ ಪ್ರಶ್ನೆ ನಂಬರ್ 5 ರೀ. ಪ್ರಶ್ನೆ ನಂಬರ್ 5 ಹೀಗಿದೆ ನೋಡ್ರಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟಿದೆ ನೋಡ್ರಿ. ಆಪ್ಷನ್ ಎ 139, ಆಪ್ಷನ್ ಬಿ 149, ಆಪ್ಷನ್ ಸಿ 180, ಆಪ್ಷನ್ ಡಿ 151. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 151 ನೋಡ್ರಿ. ನಮ್ಮ ಭಾರತ 2015ರಿಂದ 2030ರವರೆಗೆ 17 ಗುರಿಗಳ ಸಾಧನೆಗಾಗಿ ಮುಂದಾಗಿದೆ. 17 ಗುರಿಗಳ ಸಾಧನೆಗಾಗಿ ಮುಂದಾಗಿದೆ. ಅದರಲ್ಲಿ ಸುಸ್ಥಿರ ಅಭಿವೃದ್ಧಿಯಲ್ಲಿ ನಮ್ಮ ಭಾರತದ ಸ್ಥಾನ ಅಂದಾಗ 99ನೇ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವ್ರಿ. 99ನೇ ಸ್ಥಾನದಲ್ಲಿ ಅಂದ್ರೆ 2015ರಿಂದ 2030ಕ್ಕೆ ಗುರಿಗಳನ್ನು ಸಾಧಿಸಬೇಕಾಗಿದೆ. ಅದರಲ್ಲಿ 99ನೇ ಸ್ಥಾನದಲ್ಲಿದೆ. ಅದರಲ್ಲಿ ನಾವು ಪತ್ರಿಕೆ ಅಂದಾಗ 151ನೇ ಸ್ಥಾನದಲ್ಲಿ ಏನಿದೆ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಇದೆ ಅಂತ ನೋಡ್ತಾ ಇದ್ದೀವಿ. ಆನಂತರ 118ನೇ ಸ್ಥಾನ ಅಂತ ನೋಡಿದಾಗ ಸಂತೋಷದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 118ನೇ ಸ್ಥಾನದಲ್ಲಿದೆ ಅಂತೇಳಿ ನೋಡ್ತಾ ಇದ್ದೇವೆ ರೀ. ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವು ನಿಮಗೆಲ್ಲ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಕ್ಲಾಸ್ನಲ್ಲಿ GK ಕ್ಲಾಸು ಆಗಿರ್ಬೋದು, ಆಮೇಲೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಆಮೇಲೆ ಮೆಥಮೆಟಿಕ್ಸ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಪ್ರಶ್ನೆಗಳನ್ನು ನಾವು ಈ ರೀತಿಯಾಗಿ ತರ್ತಾ ಇದ್ದೇವೆ. ಹಾಗಾಗಿ ಮೊದಲ ಬಾರಿಗೆ ನಮ್ಮ ಈ ಯೂಟ್ಯೂಬ್ ಕ್ಲಾಸ್ಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಹಲವು ರೀತಿಯ ಒಂದು ಹುದ್ದೆಗಳದಾವ, ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಹಾಗಾದ್ರೆ ಯಾಕೆ ತಡ ಮಾಡ್ತಾ ಇದ್ರಿ? ಬನ್ನಿ, ನಮ್ಮ ಈ ಮಂಜುನಾಥ ಸೈನಿಕ ತರಬೇತಿಯಲ್ಲಿ ಫಿಸಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆನಂತರ ಕ್ಲಾಸ್ಗಳು ಸಹ ನಡೀತಾ ಇದ್ದಾವೆ. ಅಡ್ಮಿಷನ್ ಮಾಡಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಬನ್ನಿ ಹಾಗಾದ್ರೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಪ್ರಶ್ನೆ ನಂಬರ್ 6 ನೋಡೋಣ. ನೋಡ್ರಿ, ಪ್ರಶ್ನೆ ನಂಬರ್ 6, ಯಾವ ದೇಶವನ್ನ ಹಿಂದಕ್ಕಿ ನಮ್ಮ ಭಾರತ ದೇಶವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿದೆ? ನೋಡ್ರಿ, ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಜರ್ಮನಿ. ನಮ್ಮ ಭಾರತ ನೋಡ್ರಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ. ಅದರಲ್ಲಿ ಯಾವ ದೇಶವನ್ನ? ಜಪಾನ್ ದೇಶವನ್ನ ಹಿಂದಕ್ಕಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನದಲ್ಲಿದೆ. ನೋಡ್ರಿ, ನಮ್ಮ ಭಾರತದ ವಿಸ್ತೀರ್ಣವನ್ನು ನೋಡುವಾಗ 32,87,260 ಚದರ ಕಿಲೋಮೀಟರ್. ಬಹಳ ಸಣ್ಣದಾಗಿರ್ತಕ್ಕಂಥ ನಮ್ಮ ರಾಷ್ಟ್ರ ಏನಾಗಿದೆಪ್ಪ ಅಂದ್ರೆ ಆರ್ಥಿಕತೆಯಲ್ಲಿ ಬಡತನ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರ ದೇಶದ ನೋಡ್ರಿ ಅದು ವಿಶ್ವದ 4ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂದಾಗ ನಾವು ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ. ಹಾಗಾದ್ರೆ 1ನೇ ಸ್ಥಾನದಲ್ಲಿ USA ಇದೆ ರೀ, 2ನೇ ಸ್ಥಾನದಲ್ಲಿ ಚೀನಾ ಇದೆ ರೀ, 3ನೇ ಸ್ಥಾನದಲ್ಲಿ ಯಾವುದಿದೆ ರೀ? ಜರ್ಮನಿ ಇದೆ ರೀ. ಹಾಗಾದ್ರೆ 4ನೇ ಸ್ಥಾನದಲ್ಲಿರ್ತಕ್ಕಂಥ ಜಪಾನ್ ಅನ್ನ ಹಿಂದಕ್ಕಿ ನಮ್ಮ ಭಾರತ 4ನೇ ಸ್ಥಾನವನ್ನ ಪಡೆದುಕೊಂಡಿದೆ.
ಇನ್ನು 5ನೇ ಸ್ಥಾನದಲ್ಲಿ ಏನೈತಿಪ್ಪ ಅಂದ್ರೆ ರೀ ಜಪಾನ್ ಇದೆ. ಇನ್ನು ನಮ್ಮ ಭಾರತದ ಗುರಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕ್ರಿ. ಏನಿದೆ ರೀ ಜರ್ಮನಿಯನ್ನು ಕೆಳಗೆ ಹಾಕಿ ನಾವು 3ನೇ ಸ್ಥಾನದಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಒಂದು ಉದ್ದೇಶ ಆಗಿದೆ ರೀ. ಬಹಳ ಒಳ್ಳೆಯ ಉದ್ದೇಶ, ಹೆಮ್ಮೆ ಪಡ್ತಕ್ಕಂಥ ವಿಷಯ. ಹಾಗಾದ್ರೆ ನಮ್ಮ ಭಾರತ ದೇಶ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ನಂಬರ್ 7. ಪ್ರಶ್ನೆ ನಂಬರ್ 7 ಇದೆ ನೋಡ್ರಿ. ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು 58ನೇ ಹುಲಿ ಸಂರಕ್ಷಣಾ ತಾಣವಾಗಿ ಯಾವುದನ್ನ ಘೋಷಿಸಿದರು? ಆಪ್ಷನ್ ಎ ಇದೆ ನೋಡ್ರಿ ಬಾಂಧವಗರ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ರಥಪಾನಿ ಹುಲಿ ಸಂರಕ್ಷಣಾ ತಾಣ, ಆಪ್ಷನ್ ಸಿ ಮಾಧವ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಗುರು ಘಾಸಿದಾಸ ರಾಷ್ಟ್ರೀಯ ಉದ್ಯಾನವನ ಇದೆ. ಹಾಗಾದ್ರೆ ಪರಿಸರ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರು ಏನು ಮಾಡ್ತಾರಪ್ಪ ಅಂದ್ರ 58ನೇ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಮಾಧವ ರಾಷ್ಟ್ರೀಯ ಉದ್ಯಾನವನ್ನ ಘೋಷಿಸಿ ಬಿಡ್ತಾರ. ಎಷ್ಟನೇದಿದ್ರಿ? 58ನೇ ಹುಲಿ ಸಂರಕ್ಷಣಾ ತಾಣ. ಹೌದ್ರಿ. ಹಾಗಾದ್ರೆ ರಥಪಾನಿ ಹುಲಿ ಸಂರಕ್ಷಣಾ ತಾಣ 57ನೇದ್ರಿ. ಗುರು ಘಾಸಿದಾಸ ರಾಷ್ಟ್ರೀಯ ಉದ್ಯಾನವನ 56ನೇದ್ರಿ. ಗೊತ್ತಿರ್ಬೇಕ್ರಿ. ಹಾಗಾದ್ರ ನಮ್ಮ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ? ರಾಷ್ಟ್ರೀಯ ಉದ್ಯಾನವನಗಳು 107 ಅದಾವ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟದಪ್ಪ ಅಂದ್ರೆ ತಾಣಗಳ ಸಂಖ್ಯೆ 58 ಐತ್ರಿ. 58 ಐತ್ರಿ. ಆ ನಂತರ ನೋಡ್ರಿ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥ ಭಾರತದ ಸ್ಥಾನಗಳ ಸಂಖ್ಯೆ, ಯುನೆಸ್ಕೋ ಪಟ್ಟಿಗೆ ಸೇರಿದ ನಮ್ಮ ಭಾರತದ ತಾಣಗಳ ಸಂಖ್ಯೆ ಎಷ್ಟ್ರಿ? 43. ಎಷ್ಟ್ರಿ? 43. ಆಮೇಲೆ ರಾಮಸಾರ ತಾಣಗಳಿಗೆ ಸೇರಿರ್ತಕ್ಕಂತಹ ಭಾರತದ ತಾಣಗಳ ಸಂಖ್ಯೆ ಎಷ್ಟ್ರಿ? 91 ನೋಡ್ರಿ. ಈ ರೀತಿಯಾಗಿರ್ತಕ್ಕಂಥ ನಮ್ಮ ಭಾರತದ ಒಂದು ಚರಿತ್ರೆಯನ್ನು ನೋಡ್ತಾ ಇದೀವಿ. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದ್ರಿ? ಮಧ್ಯಪ್ರದೇಶ ಅಂತ ನೋಡ್ತಾ ಇದೀವ್ರಿ. 785 ಹುಲಿಗಳನ್ನ ಹೊಂದಿದೆ. ಹಾಗಾದ್ರೆ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಕರ್ನಾಟಕ ಎಷ್ಟು ಹೊಂದಿದೆ ರೀ? ಕರ್ನಾಟಕ 563 ಹೊಂದಿದೆ. ಎಷ್ಟು ಹೊಂದಿದೆ? 563 ಹೊಂದಿದೆ. ಹಾಗಾದ್ರೆ ನೋಡ್ರಿ ಪರಿಸರ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರು ಸಹ 58ನೇ ಹುಲಿ ಸಂರಕ್ಷಣಾ ತಾಣವಾಗಿ ಯಾವುದನ್ನ ಘೋಷಿಸಿದ್ದಾರೆ? ಮಾಧವ ರಾಷ್ಟ್ರೀಯ ಉದ್ಯಾನವನ್ನ ಘೋಷಿಸಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 8 ನೋಡ್ರಿ. ಹಿರಿಯ ನಾಗರಿಕ ಆಯೋಗವನ್ನ ಆರಂಭಿಸಿದ ದೇಶದ ಮೊದಲ ರಾಜ್ಯ ಯಾವ್ದ್ರಿ? ನೋಡ್ರಿ ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ಹಾಗಾದ್ರೆ ಹಿರಿಯ ನಾಗರಿಕ ಆಯೋಗವನ್ನು ಆರಂಭಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ರೀ ಕೇರಳ ಅಂತೇಳಿ ನೋಡ್ತಾ ಇದೀವಿ. ನೋಡ್ರಿ ನಾವು ಲೋಕಸೇವಾ ಆಯೋಗ ಸ್ಥಾಪನೆ ಆದದ್ದನ್ನ ನೋಡ್ತಾ ಇದೀವಿ. ಲೋಕಸೇವಾ ಆಯೋಗ ನೋಡ್ರಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಆಯೋಗ ಹೌದಿಲ್ರಿ. ಆಮೇಲೆ ಮಕ್ಕಳ ಹಕ್ಕುಗಳ ಆಯೋಗ ನೋಡ್ರಿ ಹಲವು ಆಯೋಗ ಬಂದಾವ್ರಿ. ಹಾಗಾದ್ರೆ ಈಗ ಯಾವ್ದು ಬಂದೈತ್ರಿ? ಹಿರಿಯ ನಾಗರಿಕ ಆಯೋಗ ಅಂತ ನೋಡ್ತಾ ಇದೀವಿ. ಹಿರಿಯ ನಾಗರಿಕ ಆಯೋಗ ಇದನ್ನ ಆರಂಭಿಸಿರ್ತಕ್ಕಂತಹ ಮೊಟ್ಟ ಮೊದಲ ನಮ್ಮ ಭಾರತದ ರಾಜ್ಯ ಅಂದಾಗ ಅದು ಕೇರಳ ಅಂತೇಳಿ ನೋಡ್ತಾ ಇದೀವಿ. ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರದಾರ್ರಿ? ಅಜಯ್ ಕುಮಾರ್ ಅವರದಾರಿ ಹೌದಲ್ರಿ. ಹಾಗಾದ್ರೆ ಹಿರಿಯ ನಾಗರಿಕ ಆಯೋಗವನ್ನು ಆರಂಭಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವುದಂದಾಗ ಅದು ಕೇರಳ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 9. ಪ್ರಶ್ನೆ ನಂಬರ್ 9 ಹೀಗಿದೆ ನೋಡ್ರಿ.
2025ರ ಪ್ರಿಟ್ಜ್ಕರ್ ಪ್ರಶಸ್ತಿಯ ವಿಜೇತರು ಯಾರು ಅಂತ ನೋಡ್ತಾ ಇದ್ದೀವಿ ನೋಡ್ರಿ. ಆಪ್ಷನ್ ಎ ಮಸಾಕಿ ಕಶಿವಾರ್, ಆಪ್ಷನ್ ಬಿ ಲಿವ್ ಜೈಕೋನ್, ಆಪ್ಷನ್ ಸಿ ಪರ್ಸಿವಲ್ ಅವರೇಟ್, ಆಪ್ಷನ್ ಡಿ ರಾಮ್ ಸುತಾರ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಲಿವ್ ಜೈಕೋನ್ ಅವರು ಏನಾಗಿದ್ದಾರಪ್ಪ ಅಂದ್ರೆ 2025ರ ಪ್ರಿಟ್ಜ್ಕರ್ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. 2025ರ ಪ್ರಿಟ್ಜ್ಕರ್ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಯಾವ ದೇಶದವರು? ಚೀನಾ ದೇಶದವರು ಅಂತ ನೋಡ್ತಾ ಇದ್ದೀವಿ. ಚೀನಾದಾಗ ಚೀನಾದ ಮಹಾಗೋಡೆ ನೋಡ್ತಾ ಇದ್ದೀವಿ. ಚೀನಾದ ಮಹಾಗೋಡೆ, ಹಾಗಾದ್ರೆ ಚೀನಾದ ಮಹಾಗೋಡೆಯ ಉದ್ದ ಎಷ್ಟೈತದ ಅಂದಾಗ 5000 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಹೌದಲ್ರಿ? ಚೀನಾದ ನದಿಗಳು ಚಿಯಾಂಗ್, ಜಿಯಾಂಗ್, ಆಂಗ್ಸೆ ನದಿಗಳು ಅಂತ ನೋಡ್ತಾ ಇದ್ರಿ. ಹ್ಯಾಂಗ್ ಓ ಅಂತ ನದಿಯನ್ನ ಕರಿತಾ ಇದೇವ್ರಿ. ಹೌದಲ್ರಿ? ಹಾಗಾದ್ರೆ ನಮ್ಗೆ ಗೊತ್ತಿರ್ಬೇಕ್ರಿ, ಏಷ್ಯಾದ ಅತಿ ಉದ್ದವಾದ ನದಿ, ಅತಿ ದೊಡ್ಡದಾದ ನದಿ ಯಾವ್ದಪ್ಪ ಅಂದ್ರೆ ರೀ, ಏಷ್ಯಾದ ಉದ್ದವಾದ ನದಿ ಅಥವಾ ದೊಡ್ಡದಾದ ನದಿ ಯಾವ್ದಪ್ಪ ಅಂದ್ರೆ ಚೀನಾದ ಆಂಗ್ಸೆ ಅಂತಕ್ಕಂಥ ನದಿ ರೀ. ಆಂಗ್ಸೆ ಅಂತಕ್ಕಂತಹ ನದಿ ಏನಪ್ಪಾ ಅಂದ್ರೆ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ಉದ್ದವಾದ ನದಿಯಾಗಿದೆ, ಅಂದ್ರೆ ಚೀನಾದ ದೇಶದಾಗಿದೆ. ಹಾಗಾದ್ರೆ ನೋಡಿ ನೆಕ್ಸ್ಟ್ ಪ್ರಶ್ನೆ ನಂಬರ್ 10. ಈ ಕೆಳಗಿನ ಯಾವ ಚಿತ್ರವು 97ನೇ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ? ಆಪ್ಷನ್ ಎ ಗೋಸ್ಟ್, ಆಪ್ಷನ್ ಬಿ ಓಪನ್ ಹೈಮರ್, ಆಪ್ಷನ್ ಸಿ ಅನುರಾ, ಆಪ್ಷನ್ ಡಿ ಯಾವುದು ಅಲ್ಲ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅನೋರಾ ಅಂತಕ್ಕಂಥ ಒಂದು ಚಲನಚಿತ್ರ ಏನಾಗಿದೆಪ್ಪ ಅಂದ್ರೆ ರೀ 97ನೇ ಆಸ್ಕರ್ ಪ್ರಶಸ್ತಿಯನ್ನ ಪಡೆದಿದೆ. ಹಾಗಾದ್ರೆ ನೋಡ್ರಿ 97ನೇ ಆಸ್ಕರ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಚಿತ್ರ ಯಾವುದಂದಾಗ ಅದು ಅನೋರಾ ಆಗಿದೆ. ಹಾಗಾದ್ರೆ ನೋಡ್ರಿ ಈ ಒಂದು ಚಲನಚಿತ್ರಕ್ಕೆ ಈ ಪ್ರಶಸ್ತಿಯನ್ನ ನೀಡ್ತಾ ಇದ್ರೆ, ಚಲನಚಿತ್ರಕ್ಕೆ ಏನ್ ಮಾಡ್ತಾ ಇದ್ರ ಈ ಪ್ರಶಸ್ತಿಯನ್ನ ನೀಡ್ತಾ ಇದ್ರ. ಹಾಗಾದ್ರ ವಿಶ್ವದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಚಲನಚಿತ್ರಕ್ಕೆ ಯಾವ ಪ್ರಶಸ್ತಿಯನ್ನ ನೀಡ್ತಾರಪ್ಪ ಅಂದ್ರೆ ಆಸ್ಕರ್ ಪ್ರಶಸ್ತಿಯನ್ನ ನೀಡ್ತಾರೆ. ಆಸ್ಕರ್ ಪ್ರಶಸ್ತಿ ಅದರ ನಮ್ಮ ಭಾರತದಲ್ಲಿ ಚಲನಚಿತ್ರಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ನೀಡ್ತಾರ. ಹಾಗಾದ್ರೆ ಈ ಸಮಯದಲ್ಲಿ 97ನೇ ಆಸ್ಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಚಿತ್ರ ಅನೋರಾ ಆಗಿದೆ. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ 10 ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡೆವು. ಹಾಗಾದ್ರೆ 10 ಪ್ರಶ್ನೆಗಳಲ್ಲಿ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಸಮಸ್ಯೆಗಳನ್ನ ಮುಂದಿನ ಅವಧಿಯಲ್ಲಿ ಬಗೆಹರಿಸಿ ಮತ್ತೆ ನೆಕ್ಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.